ಮಸ್ಕಿ ಸಾಮಾಜಿಕ ಸೇವೆಗೆ ಮುಂದಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನಾ ಅಧಿಕಾರಿಗಳು. ಮಸ್ಕಿ ಪಟ್ಟಣದ ಗಾಂಧಿನಗರ ವಲಯದ ಮಸ್ಕಿ ಗ್ರಾಮದ ನಿವಾಸಿಯಾದ ಹುಸೇನಮ್ಮರ್ ಅವರು ಕುಟುಂಬದಲ್ಲಿ ತಾಯಿ ಮಗಳು ಇದ್ದು ಮಳೆಗಾಲದಲ್ಲಿ ಬಿದ್ದಿರುವ ಮನೆಯಲ್ಲಿ ವಾಸ ಮಾಡುತ್ತಿದ್ದು, ಪೂಜ್ಯ ಕಾವಂದರ ಮತ್ತು ಮಾತೃಶ್ರೀ ಅಮ್ಮನವರ ಆಶಯದಂತೆ ಪ್ರತಿ ತಿಂಗಳು ತಲಾ 1,000ದಂತೆ 2 ವರ್ಷದಿಂದ ನಿರ್ಗತಿಕರ ಮಾಶಾಸನವನ್ನು ನೀಡುತ್ತಾ ಬರುತ್ತಿದ್ದೇವೆ. ಅವರ ಜೀವನಕ್ಕಾಗಿ ಪ್ರತಿ ವರ್ಷ ಸೀರೆ, ಕುಬುಸ, ಚಾಪೆ, ದಿಂಬು, ಕವರ್, ಬಾಚಣಿಗೆ, ಸೋಪು, ಕನ್ನಡಿ, ಅಡುಗೆ ಪಾತ್ರೆಯನ್ನು ನೀಡುತ್ತಾ ಬರುತ್ತಿದ್ದೇವೆ. ಪ್ರತಿಯೊಬ್ಬ ವ್ಯಕ್ತಿ ಸ್ವಂತ ಸೂರನ್ನು ಹೊಂದಬೇಕು ಅಥವಾ ಸೂರಿನಲ್ಲಿ ವಾಸ ಮಾಡಬೇಕು ಎಂದು ಕನಸನ್ನು ಕಾಣುತ್ತಿದ್ದಾರೆ. ಆ ಕನಸನ್ನು ನನಸು ಮಾಡಲು ಸಾಧ್ಯವಾಗದ ಕುಟುಂಬವನ್ನು ಆಯ್ಕೆ ಮಾಡಿ ಅವರಿಗೆ ವಾತ್ಸಲ್ಯ ಎನ್ನುವ ಸೂರನ್ನು ಧರ್ಮಸ್ಥಳದ ಮಾತೃಶ್ರೀ ಅಮ್ಮನವರು ಕಲ್ಪಿಸಿಕೊಟ್ಟಿದ್ದಾರೆ. ಈ ಮನೆಯ ಗೃಹ ಪ್ರವೇಶವನ್ನು ಮಾನ್ಯ ಜಿಲ್ಲಾ ನಿರ್ದೇಶಕರು ಶ್ರೀ ಮೋಹನ್ ನಾಯಕ್ ಸರ್ ರವರು ಮತ್ತು ಗಣ್ಯರು ಫಲಾನುಭವಿಗಳಿಗೆ ಮನೆಯನ್ನು ಹಸ್ತಾಂತರ ಮಾಡಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಭಾಗ್ಯಮ್ಮ, ಪುರಸಭೆ ಸದಸ್ಯರು ಮಸ್ಕಿ, ಯೋಜನಾಧಿಕಾರಿಗಳಾದ ಶ್ರೀಮತಿ ಶಾಲಿನಿ ಜಿ ಮೇಡಂ ಮತ್ತು ವಲಯದ ಮೇಲ್ವಿಚಾರಕರು ಶ್ರೀ ಹನುಮಜ್ಜ ಮತ್ತು ಶ್ರೀಮತಿ ಹೇಮಲತಾ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ, ಒಕ್ಕೂಟದ ಅಧ್ಯಕ್ಷರು, ಸೇವಾ ಪ್ರತಿನಿಧಿಗಳು, ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಅಂತರಗಂಗೆ. ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಹಣ ಪಡ್ಕೊಂಡು ವ್ಯವಹಾರ ಉಪಯೋಗ ಮತ್ತೊಂದು ಮಾಡ್ತೀರಿ. ಲಾಭ ಏನಿದೆ ಅದು ಸಾರ್ವಜನಿಕರಿಗೆ ಅನ್ನೋದಕ್ಕೆ ಈ ಮನಿ ಸಾಕು. ಮಸ್ಕಿಯಲ್ಲಿ ಕೋಟಿಗಟ್ಟಲೆ ವ್ಯವಹಾರ ಮಾಡುವಂಥ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ಇಂಥ ಒಂದು ಮನಿಯನ್ನು ಕಟ್ಟಿಕೊಡಲ್ಲ. ಅಲ್ಲಿ ಕೋಟಿಗಟ್ಟಲೆ ಲಾಭ ಆಗ್ತದೆ. ಆದರೆ ಇಲ್ಲಿ ಸಾವಿರಾರು ರೂಪಾಯಿ ಲಾಭ ಅಂತ ಸಣ್ಣ ಪ್ರಮಾಣದ ಸಂಸ್ಥೆ ಒಂದು ದೊಡ್ಡ ಪ್ರಮಾಣದ ರೀತಿಯಲ್ಲಿ ಕೊಡುವಂಥ ಕೆಲಸ ಮಾಡಿರೋದ್ರಿಂದ ನಾವೆಲ್ಲ ಯಾರು ಸಂಘದ ಸದಸ್ಯರಿದ್ದೀವಿ ಪ್ರಾಮಾಣಿಕವಾಗಿ ಈ ಸಂಘದಲ್ಲಿ ಸದಸ್ಯರಾಗಿ ಉಳಿಬೇಕು. ನಮ್ಮ ವ್ಯವಹಾರವನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಮತ್ತು ನಾವು ಮಾಡಿದ ಹಣಕಾಸಿನ ವ್ಯವಹಾರವನ್ನು ನಾವು ಅಭಿವೃದ್ಧಿ ಆಗೋ ಜೊತೆಗೆ ಬಂದಿರೋ ಲಾಭದಲ್ಲಿ ಈ ಥರ ಅನೇಕ ಜನರಿಗೆ ಸಹಾಯ ಮಾಡುವಂಥ ಕೆಲಸ ಇದರಲ್ಲಿ ನಮಗೂ ಕೂಡ ಇಂಡೈರೆಕ್ಟ್ ಆಗಿ ಪುಣ್ಯವನ್ನು ಪ್ರಾಪ್ತಿ ಆಗ್ತದೆ. ಅಂಥ ಕೆಲಸ ಮಾಡೋದಕ್ಕೆ ಒಂದು ದೊಡ್ಡ ವಿಚಾರವನ್ನ ವೀರೇಂದ್ರ ಹೆಗ್ಗಡೆಯವರು ಮತ್ತು ಜಮ್ಮನವರು ಸೇರಿ ನಮಗೊಂದು ಕೆಲಸವನ್ನ ಕೊಟ್ಟಿದ್ದಾರೆ. ಆ ಕೆಲಸ ಮಾಡೋದೇ ಒಂದು ಪುಣ್ಯದ ಕೆಲಸ. ಇವತ್ತು ಅನೇಕರಿಗೆ ಮನೆ ಇಲ್ಲ. ಆದರೆ ಇಂಥ ಒಬ್ಬ ಹುಸೇನ್ ಅಮ್ಮನವರು ಇಲ್ಲೊಂದು ಸಣ್ಣ ಪ್ರಮಾಣದಲ್ಲಿ ಹೇಳಿದ್ರಲ್ಲ, ಪ್ರತಿಯೊಬ್ಬರಿಗೆ ನಾವು ಪ್ರಪಂಚದಲ್ಲಿ ಹುಟ್ಟಬೇಕಂತ ಅರ್ಜಿ ಹಾಕಿ ಹುಟ್ಟಿದವರಲ್ಲ. ಭಗವಂತನ ಪ್ರೀತಿಗಾಗಿ ಭೂಮಿಗೆ ಬಂದೀವಿ. ಭಗವಂತ ನಮ್ಮನ್ನು ಕರೆದಾಗ ನಾವು ಮತ್ತೆ ಹೋಗ್ತೀವಿ. ಬಂದು ಹೋಗೋ ಮಧ್ಯೆ ಒಳ್ಳೆಯರಾಗಿ ಬದುಕ್ತಾರೆ ಒಂದು ಸತ್ಕಾರ್ಯ. ಆ ಕಾರ್ಯದಲ್ಲಿ ಅಮ್ಮನವ್ರಿಗೆ ಈ ಮನೆ ಶಾಂತಿ, ಸುವ್ಯವಸ್ಥೆ ಮತ್ತು ಪ್ರೀತಿಯನ್ನು ಕರುಣಿಸಲಿ. ನಾವು ಕೇವಲ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಈ ಕೆಲಸ ಮಾಡಬೇಕಂತಲ್ಲ, ನಾವು ಕೂಡ ನಮ್ಮ ಕೈಲಾದಷ್ಟು ಅಕ್ಕಪಕ್ಕದವ್ರಿಗೆ ಯಾರ್ಯಾರು ಕನಿಷ್ಠದಲ್ಲಿದಾರ, ಯಾರ್ಯಾರು ಕಷ್ಟದಲ್ಲಿದಾರ ಅವರಿಗೆ ಸಹಾಯ ಮಾಡಬೇಕು. ಯಾಕಂದ್ರೆ ನಾವು ನಮಗಿಂತ ಶ್ರೀಮಂತರನ್ನ ನೋಡಿ ನಮ್ಮ ಜೀವನ ಹಿಂಗೈತಿ ಅಂತ ಕೊರಗೋದಕ್ಕಿಂತ ನಮಗಿಂತ ಕನಿಷ್ಠ ಇದ್ದವ್ರು ಬದುಕ್ತಾರಲ್ಲ ಅವ್ರು ನೋಡಿ ಭಗವಂತ ನಮ್ಗೆ ಒಳ್ಳೇದಾಗಿದೆ ಅಂತ ನಾವು ನೆನಪಿಟ್ಕೊಂಡು ನಮ್ಗಿಂತ ಕಷ್ಟದಲ್ಲಿ ಯಾರ್ಯಾರು ಅದಾರೆ ಅವರಿಗೆ ನಮ್ಮ ಕೈಲಾದ ಸಹಾಯವನ್ನು ಮಾಡಬೇಕು. ಅದು ಮಾಡ್ಬೇಕಂತಂದ್ರೆ ಇವತ್ತು ನಾವು 3 ಸೂತ್ರಗಳನ್ನು ಅಳವಡಿಸಿಕೊಳ್ಬೇಕು. ಬಹಳ ಸಲ ಮಾತಾಡುವಾಗ ನಮ್ಮ ಹಿರಿಯರು ಹೇಳ್ತಾರೆ, ದೇಶ ಅಭಿವೃದ್ಧಿ ಆಗಬೇಕು. ದೇಶ ಅಭಿವೃದ್ಧಿ ಆಗಂದ್ರೆ ಭಾರತದ ನಕಾಶೆಯನ್ನು ನೋಡ್ತೀವಿ ನಾವು, ಆ ಭೂಮಿಯನ್ನು ಇಗ್ಸಕ್ ಬರಲ್ಲ, ಭೂಪಟವನ್ನು ಇಗ್ಸಕ್ ಬರಲ್ಲ. ಆದರೆ ಅಭಿವೃದ್ಧಿ ಆಗೋದಂದ್ರೆ ಯಾರಂದ್ರೆ ಇಲ್ಲಿ ವಾಸ ಮಾಡತಕ್ಕಂಥ ನಾವು ಅಭಿವೃದ್ಧಿ ಆಗ್ಬೇಕು. ಅಭಿವೃದ್ಧಿ ಆಗ್ಬೇಕಾದ್ರೆ ಒಂದೇ ಸೂತ್ರ, ನಾವು ದಿನ ಏನು ಕೆಲಸ ಮಾಡ್ತೀವಿ 8 ತಾಸು 10 ತಾಸು ಅದನ್ನು 2 ಗಂಟೆ ಹೆಚ್ಚಿಗೆ ಕೆಲಸ ಮಾಡಬೇಕು. 2 ಗಂಟೆ ಹೆಚ್ಚಿಗೆ ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ಆದಾಯದಲ್ಲಿ ಕನಿಷ್ಠ ನಮ್ಮ ಕುಟುಂಬದ ಒಳಿತಿಗಾಗಿ ಒಂದು 25% ಉಳಿತಾಯ ಮಾಡೋದನ್ನು ರೂಢಿ ಮಾಡಬೇಕು. ನಾವು 1,000 ರೂಪಾಯಿ ದುಡಿದ್ರೆ ಒಂದು 250 ರೂಪಾಯಿ ಉಳಿತಾಯ ಮಾಡಬೇಕು. ಒಂದು ತಿಂಗಳಿಗೆ 1,000 ದುಡಿದ್ರೆ ಆ 250ನ್ನ ತಿಂಗಳ ಸೇರಿಸಿದ್ರೆ ಒಂದು 12,000 15,000 ಆಗ್ತದೆ. ಆ 15,000ದಲ್ಲಿ ಒಂದು 2,000 ನಮ್ಗಿಂತ ಕನಿಷ್ಠವಾಗಿ ಬದುಕೋರಿಗೆ ಸಹಾಯ ಮಾಡಬೇಕು. ಇದೇ ಜೀವನ. ಇದನ್ನ ಮಾಡಿದ್ರೆ ನಾವು ಯಾರಿಂದ ಏನು ಪಡಿತೀವಿ ಅದು ನಮಗೆ ಖುಷಿ ಕೊಡಲ್ಲ. ನಾವು ಇನ್ನೊಬ್ಬರಿಗೆ ಕೊಟ್ಟಾಗ ಖುಷಿ ಬರ್ತೈತಿ. ಕೊಡೋದನ್ನ ಕಲ್ತಾಗ ಖುಷಿ ಆಗುತ್ತೆ ಹೊರತು ಬೇಡೋದ್ರಿಂದ ಖುಷಿ ಆಗಲ್ಲ. ಬೇಡಬೇಕಾದ್ದು ಯಾರಂದ್ರೆ ಭಗವಂತನಲ್ಲಿ ಮಾತ್ರ. ನಾವು ಭಗವಂತನಲ್ಲಿ ಬೇಡಿದ್ದನ್ನ ನಮ್ಮ ಜೀವನದಲ್ಲಿ ಗಳಿಕೆ ಮಾಡಿ ನಮಗಿಂತ ಕಷ್ಟ ಇದ್ದವರಿಗೆ ಕೊಡೋದ್ರಲ್ಲಿ ಖುಷಿ ಪಡಬೇಕು. ಆ ಕೊಡುವಂಥ ಖುಷಿಯಲ್ಲಿ ಇವತ್ತೆಲ್ಲ ನಾವೆಲ್ಲ ಭಾಗಿಯಾಗಿವೆ ಅಂತ ಹೇಳಿ ನನ್ನ ಮಾತು.